ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು, ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾದಂಥ ಸೋಮೇಶ್ವರ್ ಭಾಗವಹಿಸಿದ್ದಾರೆ. ನಗರಸಭಾ ಮಾಜಿ ಸದಸ್ಯರು ಮಲ್ಲೂರು ಮಾದೇಶ್ವರ ಅವರು, ಹಾಗೆ ನಮ್ಮ ಜನಾರ್ದನ್, ನಮ್ಮ ವೆಂಕಟೇಶ ಕ್ಷೇತ್ರದ ಅಟ್ಟೆ ಯಜಮಾನರಾದಂಥ ಸೋಮಣ್ಣವರು ಭಾಗವಹಿಸಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಪತ್ರಿಕಾಗೋಷ್ಠಿಯನ್ನು ಗೊತ್ತಾದಂಗೆ ರಾಜ್ಯದಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಭಾರಿ ಪ್ರತಿಭಟನೆಗಳು ನಡೀತಾ ಇದೆ. ಒಂದು ಕಡೆ ಎಡಗೈ ಸಮಾಜದವರು, ಒಂದು ಕಡೆ ಬರಗಾಲ ಸಮಾಜದವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ರಾಜ್ಯಾದ್ಯಂತ ನಡೀತಾ ಇದೆ. ಅದು ನಮ್ಮ ಮಾಧ್ಯಮಗಳೆಲ್ಲ ಗೊತ್ತಿದೆ, ತಮ್ಮ ಮಾಧ್ಯಮಗಳೆಲ್ಲ ಬರ್ತಾನೆ ಇದೆ. ಈಗ ಒಳ ಮೀಸಲಾತಿ ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಸಂವಿಧಾನದ ಅವಕಾಶನೇ ಇಲ್ಲ, ಒಳ ಮೀಸಲಾತಿ ಅವಕಾಶನೇ ಇಲ್ಲ. ಮೀಸಲಾತಿ ಮಾತ್ರ ಅವಕಾಶ ಇದೆ, ಒಳ ಮೀಸಲಾತಿ ಅವಕಾಶ ಇಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ಗೆ ಕೆಲವರೆಲ್ಲ ಹೋದಂತ ಸಂದರ್ಭದಲ್ಲಿ ಆಯಾ ರಾಜ್ಯಗಳು ಒಳ ಮೀಸಲಾತಿ ವರ್ಗೀಕರಣ ಎಲ್ಲಾ ಜಾತಿಗೂ ಸಮಾನವಾಗಿ ಹಂಚಿಕೆ ಮಾಡ್ಕೋಬಹುದು, ಅವರ ಒಂದು ಸಹಮತ ಇದ್ರೆ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಹಿಂದೆ ಎಲ್ಲ ಎಲ್ಲರೂ ಶ್ರೀನಿವಾಸ ಪ್ರಸಾದ್ ಇರ್ಬೋದು, ಪ್ರತಿಯೊಬ್ಬರು 2013-14 ಬಂದಾಗ ದೊಡ್ಡ ಇಶ್ಯೂಸ್ ಆಗ್ತಿದೆ. ಆ ಸಂದರ್ಭಗಳಲ್ಲಿ ಹೇಳಿದ್ರು, ಮೊಮ್ಮಯ್ಯವರ ಸರ್ಕಾರ ಬಂದಾಗ 50% ಜಾಸ್ತಿ ಮಾಡಿ ಎಸ್ಸಿಗೆ 13% ಮಾಡಿದ್ರು. ಆ ಒಳ ಮೀಸಲಾತಿ ಮಾಡಕ್ ಹೋದಾಗ 101 ಜಾತಿ ಇದೆ, ಸಮತೋಲನ ಕಾಪಾಡಲಿಕ್ಕೆ ಸಾಧ್ಯತೆನೇ ಇಲ್ಲ. ಎಲ್ಲರೂ ಉಪಜಾತಿಗಳು 101 ಜಾತಿ ಉಪಜಾತಿಗಳನ್ನ ಸೇರಿಸಿದ್ರಿ. 101 ಜಾತಿಗೂ 17% ಹಂಚಿಕೆ ಮಾಡ್ಲಿಕ್ಕೆ ಆಗದೇ ಇಲ್ಲ. ಅದನ್ನ ಅಲ್ಲಿ ಮೀಸಲಾತಿ ಕೊಟ್ಟಾಗ ಎಸ್ಸಿ ಅಂತಂದಾಗ ಮಾತ್ರ ಅವರೆಲ್ಲರೂ ಆ ಒಂದು ಮೀಸಲಾತಿ ಅಡಿಯಲ್ಲಿ ಯಾವ ಪ್ರತಿಭಾವಂತರಿದ್ದಾರೆ, ಯಾವ ಸಮುದಾಯದವರಿದ್ದಾರೆ, ಯಾವ ಒಳಪಂಗಡದವರಿದ್ದಾರೆ ಅದನ್ನ ತಗೊಳ್ತಕ್ಕಂಥದ್ದು ಅಂತೇಳಿ ಸರ್ಕಾರ ಮತ್ತೆ ಸಂವಿಧಾನದಲ್ಲಿ ಅವಕಾಶ ಇರ್ತಕ್ಕಂಥದ್ದು. ಈಗ ತಮಿಳುನಾಡು ಸರ್ಕಾರ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮಲ್ಲಿ ಶೆಡ್ಯೂಲ್ 9ಗೆ ಅದನ್ನ ಅಪ್ಲೈ ಮಾಡಿಲ್ಲ. ಮಾಡಿಲ್ಲ ಅಂದ್ಮೇಲೆ ನೀವು ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಪ್ರಕಾರ 50% ಮೀರಂಗಿಲ್ಲ, 50% ಒಳಗಡೆ ಇರಬೇಕಾಗುತ್ತಿದೆ. ಕೋರ್ಟ್ ಅದನ್ನೇ ಹೇಳ್ತಿದೆ, ಅದನ್ನ ಮೀರ್ಲಿಕ್ಕೆ ಆಗಲ್ಲ. 50ರಲ್ಲೇ ಮಾಡುವಾಗ ಹಳೆ ಮೀಸಲಾತಿನೇ ಮಾಡಬೇಕು, ಹಳೆ ಮೀಸಲಾತಿನೇ ಮಾಡಬೇಕು ಹೊರತು ಹೊಸ ಮೀಸಲಾತಿ ಒಳ ಮೀಸಲಾತಿಗೆ ಅದನ್ನ ಕಡಾಖಂಡಿತವಾಗಿ ತೆಗಿತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿದೆ. ಯಾಕಂದ್ರೆ ಒಳ ಮೀಸಲಾತಿ ಮಾಡಲ್ಲ, ಒಳ ಮೀಸಲಾತಿ ನೋಡಲಿ 6 ಎಡಗೆ ಸಂಬಂಧಿತ ಜಾತಿಗಳು, 6 ಬಲಗೆ ಸಂಬಂಧಿತ ಜಾತಿಗಳು, ಇನ್ನು 5 ಸ್ಪರ್ಶ ಜಾತಿಗಳು, ಲಂಬಾಣಿ ಬೋಗಿಗಳು 5 ಅಂತ ಮಾಡೋದು. ನಾವೆಲ್ಲ ಒಪ್ಕೊಂಡ್ವಿ, ಆಯ್ತು ಸಂತೋಷ ಇದೆ, ಮಾಡಿ ತೊಂದರೆ ಇಲ್ಲ ಅಂತ. ಆಗ ನಾವು ಮಾಡುವಾಗ ವರ್ಗೀಕರಣ ಮಾಡುವಾಗ ABC ಅಂತ ಮಾಡಿದ್ರೆ ಅದು ನಮಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಅನ್ಯಾಯ ಆಗ್ತದೆ ಅದು. ಯಾಕೆ ಅಂತಂದ್ರೆ SC 1 ಕೊಟ್ಟಾಗ ST 2 ಬರ್ತದೆ, ಆಮೇಲೆ ಕ್ಯಾಟಗರಿ 1, ಕ್ಯಾಟಗರಿ 2, ಆಮೇಲೆ ಜನರಲ್ 4 ಜನರಲ್ ಆದ್ಮೇಲೆ 9 ನಾವು ಬಂದಾಗ ಅದಕ್ಕೆ ನಾವು ಜನರಲ್ ಗಿಂತ ಎಲ್ಲಾ ಸಮುದಾಯಗಳಿಗಿಂತ ಉನ್ನತ ಸಮುದಾಯ ಆಗಬೇಕಾಯ್ತು ನಾವು. ಅದು ನಮ್ಗೆ ವರ್ಗೀಕರಣ ಮಾಡಿದ್ದು, ಬಿಂದುಗಳು ವರ್ಗೀಕರಣ ಮಾಡಿದ್ದು ಯಾವಾಗ ಅಂದ್ರೆ 100 ಹುದ್ದೆಗಳು ಕೊಟ್ಟಾಗ 100 ಹುದ್ದೆಗಳಲ್ಲಿ 100 ಬಿಂದುಗಳಲ್ಲಿ ನಮಗೆ 1 SC ಕೊಟ್ಟ ಮೇಲೆ ಇನ್ನು 9 ಬಿಂದು ಬರ್ತಾ ಇರ್ತಕ್ಕಂಥ ಹೇಳಿದ್ದು 9 ರಿಸರ್ವೇಶನ್ ಬಂದಾಗ ಅಂತ. ಆದ್ರೆ ಒಳ ಮೀಸಲಾತಿ 25 ಹೇಳಿಲ್ಲ ಅದನ್ನ ನಮಗೆ